ಮರೆಯೇ ಇಲ್ಲ ಪರಿವಾರ. ಅಯ್ಯೋ ಸನ್ಯಾಸಿ, ಎನ್ನ ದಾರಿಗೆ ಅಡಿಗಡಿಗೆ ಅಡ್ಡ ಬಂದು ಒಡವೆ ಪಾಲನಾಗಬೇಕ ಅಂಬದಕ್ಕೆ ನೀರೆರೆಯಬೇಡೋ ಒಳ ಸನ್ಯಾಸಿ, ನೀರೆರೆಯಬೇಡ. ಶ್ರೇಷ್ಠ ಗುರು ದಕ್ಷಿಣೆಯ ಕೊನೆ ಅಂಚಿನಲ್ಲಿ ಬಂದು ನಿಂತು ಆಗಬೇಕೆಂದಿರುವ ನಾನು ನಡೆದು ಬಿಡಲಿಲ್ಲ. ನೀನು ನನ್ನನ್ನು ಇಲ್ಲಿಂದ ನಡೆದು ಬಿಡು ಎಂದು ಹೇಳೋದಿದ್ದರೆ ನಿನ್ನಲ್ಲಿಂದು ಮನುಷ್ಯತ್ವ ಮನೆ ಮಾಡಿದೆಯಂತೆ ಅಂತ. ಅದೇ ಕೃಷ್ಣ ಅಮಾಯಕ ದಾರಿ ಹೋಗರ ಹತ್ಯೆಗೈದು ರಣರೋಚಕ ಯುದ್ಧದಲ್ಲಿ ಗೆದ್ದಂತೆ ನೀಗುತ್ತಿರುವೆ. ಇದಕ್ಕಿಂತಲೂ ಮಿಗಿಲಾದ ಜಯದ ಹಾದಿಯನ್ನು ತೋರಬಲ್ಲೆನು ನಾನು. ಬಯಕೆದೆಯ ನಿನಗೆ ಜಗದೇಕ ವೀರನಾಗಲು? ತಪ್ಪು ಬೀಳಲು ಗೆಲುವಂತೆ, ನಾವು ಕಾಣದಿರುವುದು ಗೆಲುವಂತೆ. ಸನ್ಯಾಸಿ ಹೌದು ಆಕರ್ಷ, ಇಡೀ ವಿಶ್ವವನ್ನೇ ಗೆಲ್ಲಬಲ್ಲ ಸುಮಾರ್ಗ ಉಂಟು. ಓರ್ವೆಯಾ? ಅದಕ್ಕಾಗಿಯೇ ನಾನು ಬಂದಿರುವುದು. ಮಾತನಾಡುವ ನಾನೀನು ನನಗದರ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಿಂದ ಸೃಷ್ಟಿಯನ್ನು ಗೆಲ್ಲುವಂತ ಉಪಾಯವನ್ನು ಅರವತ್ತವರಾಗುವ ಸನ್ಯಾಸಿ. ಸರಿ ಕಂದ, ಹಾಗಾದರೆ ನನ್ನದೊಂದು ಕೋರಿಕೆ. ನನಗೆ ಆ ಮರದ ಒಂದು ಎಲೆಯನ್ನು ತಂದು ಕೊಡುವೆಯಾ? ಸೃಷ್ಟಿಯನ್ನು ಗೆಲ್ಲಲು ಕೇವಲ ಮರದ ಎಲೆಗಳಲ್ಲ ಸಾಕಿಯೇ, ಉಚ್ಚ ಸನ್ಯಾಸಿರಬೇಕು. ಕೇವಲ ಒಂದು ಎಲೆ ಮಾತ್ರ ಸಾಕು ನನಗೆ. ಹೌದಾ? ಈಗ ಎಲ್ಲರೂ ಬಹಳ ಆತುರ ನಿನಗೆ. ಅನ್ಯಾಯವಾಗಿ ಮರದ ಕೊಂಬೆಯನ್ನೇ ಕತ್ತರಿಸಿ ಬಿಟ್ಟೆಯಲ್ಲಪ್ಪ. ಬೇಡ ಬೇಡ, ಆತುರ ತರವಲ್ಲ ನಿನಗೆ. ನನಗೀಗ ಈ ಕೊಂಬೆಯ ಅವಶ್ಯಕತೆ ಇಲ್ಲ. ಒಂದು ಎಲೆ ಮಾತ್ರ ಸಾಕು. ಹೋಗು, ಈ ಕೊಂಬೆಯನ್ನು ಕತ್ತರಿಸಿದ ಜಾಗದಲ್ಲಿಯೇ ಅಂಟಿಸಿ ಬಾ.